ನಾರಾಯಣ. ಓಹೋ, ನಾರದ ಮುನಿಗಳು ಆನಂದವಾಗಿರಬಹುದು. ಆನಂದವೆಂದರೆ ನಿನ್ನ ಅಪ್ಸರೆಯ ಗಾನ ನಾಟ್ಯ ಮಾತ್ರವೇನು? ಇನ್ನೇನು, ಈ ಸಂಭ್ರಮ ಸಂತೋಷಕ್ಕಾಗಿ ತಾನೇ ಎಲ್ಲರೂ ಇಂದ್ರ ಪದವಿಗಾಗಿ ಹಾತೊರೆಯುವುದು. ನೀನು ಪದವಿ ಎಂದೊಡನೆ ಜ್ಞಾಪಕಕ್ಕೆ ಬಂತು. ಈ ದೇವಲೋಕಕ್ಕೆ ಯಾವಾಗ ಯಾರು ಬರುವರೋ, ನಿನ್ನ ಪದವಿಯನ್ನು ಕಸಿದುಕೊಳ್ಳುವರೋ ಎಂದು ನನಗೆ ಚಿಂತೆ ಆಗಿಬಿಟ್ಟಿದೆ. ದೇವರ್ಷಿಗಳೇ, ಪಾತಾಳ ಮಿತಳ ಸುತಳ ಪಾತಾಳದಲ್ಲಿ ನನ್ನ ವಜ್ರಾಯುಧವನ್ನು ಎದುರಿಸುವ ಧೈರ್ಯ ಯಾರಿಗಿದೆ? ಆಗ ಮಹಿಷಾಸುರನಿಗಿತ್ತು, ಈಗ ಈಗ ಅವನ ಸಹೋದರಿ ಮಹಿಷಿಗಿದೆ. ಮಹಿಷಿ ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಳಿಯಲ್ಲ. ಅಗ್ನಿ, ವಾಯು, ವರುಣ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ. ತಂದೆ ಬ್ರಹ್ಮದೇವ, ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ, ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾ, ಬೇರೆ ವರ ಕೇಳುತ್ತೇನೆ. ನೀನು ಇಲ್ಲ ಎನ್ನಬಾರದು. ಹಾಗೆಯೇ ಆಗಲಿ. ನೀನು ಸಾವಿಲ್ಲದ ವರವನ್ನಂತೂ ಕೊಡಲಾರೆ. ಇಂಥವರಿಂದಲೇ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದ್ರೂ ಕೊಡುವೆ ತಾನೆ? ಖಂಡಿತ ಕೊಡುತ್ತೇನೆ. ಹಾಗಾದ್ರೆ ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ತಥಾಸ್ತು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯ? ಹರಿಯೂ ಗಂಡು, ಹರನೂ ಗಂಡು. ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನ ಸಾವಿಲ್ಲ, ನನಗಿನ್ನ ಮರಣವಿಲ್ಲ. ಇನ್ನು ಬದುಕಿರುವೆಯ ನೀನು? ನಿನ್ನ ಮೋರೆಗೆ ಈ ಸಿಂಹಾಸನ ಬೇರೆ ಕೇಳು.
ಕಾಲಿಗೆ ಸಿಗಿ ನೊಂದು ಹೋಗಿದ್ದೇನೆ. ನೆಮ್ಮದಿ ಕಂಗಾಲಾಗಿದ್ದೇನೆ. ಈಗ ನಮ್ಮನ್ನು ರಕ್ಷಿಸುವವರು ಯಾರು? ಆ ಮಹಿಷಿಯನ್ನು ಸಂಹರಿಸುವವರು ಯಾರು? ಯಾರಿಂದ ಮರಣ ಬರಬೇಕೆಂದು ಅವಳೇ ಕೇಳಿಕೊಂಡಿದ್ದಾಳಲ್ಲ. ಹರಿಹರ ಸಮಾಗಮದಿಂದ ಆಗುವ ಮಗುವಿನಿಂದ ಮಹಿಷಿ ಸಾವು ಬಯಸಿದ್ದು ಅದು ಅಸಾಧ್ಯವೆಂದು ತಾನೇ ಅವಳು ಇಂಥ ವರವನ್ನು ಕೇಳಿಕೊಂಡಿದ್ದು. ದೈವ ಸಂಕಲ್ಪಕ್ಕೆ ಯಾವುದೂ ಅಸಾಧ್ಯವಲ್ಲ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ.